ಪಾಂಡವಪುರ ಪಟ್ಟಣದ ಮಂಡ್ಯ ರಸ್ತೆ 5 ಲೈಟ್ ಸರ್ಕಲ್ ಬಳಿ ನ್ಯಾಷನಲ್ ಹೈವೇ ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾದ ಜಗದೀಶ್ ರವರ ವಾಣಿಜ್ಯ ಮಳಿಗೆ ಮುಂದೆ ಚರಂಡಿ ಕಾಮಗಾರಿ ಪಾದಚಾರಿ ಮಾರ್ಗ ನಿರ್ಮಿಸಿಲ್ಲ ಎಂದು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್, ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ನೇತೃತ್ವದಲ್ಲಿ ನ್ಯಾಷನಲ್ ಹೈವೇ ಇಂಜಿನಿಯರ್ ಮತ್ತು ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ರವರಿಗೆ ಕಳಪೆ ಕಾಮಗಾರಿಯನ್ನು ತೋರಿಸಿ ಸರಿಯಾದ ರೀತಿ ಕಾಮಗಾರಿ ಮಾಡಿಸಬೇಕು ಎಂದು ತಿಳಿಸಿ ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೊರೆಸ್ವಾಮಿ, ನಿರಂಜನ್, ಹಿರೇನಹಳ್ಳಿ ರವಿ, ಮಾಜಿ ಹೌಸಿಂಗ್ ಬೋರ್ಡ್ ನಿರ್ದೇಶಕ ಭಾಸ್ಕರ್ ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಆಯಿತು, ಅವತ್ತು ಬೇಕು ಅಂದರೆ ಅವತ್ತು ನಾವು ಬೇಕು ಅಂತ ಬೇರೆ ಥರ ಮಾಡಬೇಕು. ಜನ ಇದ್ದ ಮಾಡ್ಬೇಕು ಅಂತ ಹೊತ್ಕೊಂಡೋಗಿವಿ. ಅವತ್ತಿಂದ ಬರೀ ಅಲ್ಲಿಗೆ ಆ ಕಡೆಗೆ ಮಾಡಿಕೆ ರೋಡ್ ನಡೀತಾ ಇದೆ. ಇದು ನ್ಯಾಷನಲ್ ಹೈವೇನಾ ಅಥವಾ ಸ್ಟೇಟ್ ಹೈವೇನಾ ಅಥವಾ ಹಿಂದೆ ನಾವು ತಿಳಿದಿರೋ ಪ್ರಕಾರ ಹೈವೇನ ಮಾಡಿದ್ರೆ ಅದೇ ಬೀದರ್ ಟು ಗುಲ್ಬರ್ಗ ಅಲ್ಲಿ ಆಗೋಗುತ್ತೆ ಅಂತ ಊರಲ್ಲಿ ಮಾಡ್ತಾ ಇದ್ದೀವಿ. ಯಾವ ಉದ್ದೇಶ ಸ್ಟೇಟ್ ಹೈವೇನಾ ಅಥವಾ ಹಿಂದೆ ಹೈವೇನಾ ತಾಲೂಕು ಅದು ಆ ರೋಡ್ ಏನಾಗುತ್ತೆ ಅದೇ ಹೊಸ ಅಪ್ರೂವಲ್ ಆಗಿದೆಯಲ್ಲ ಗಡ್ಕರಿಯವರು ಎಲ್ಲ ಹೇಳಿ ಹಾಂ ಹಾಂ ಸರಿ ಸರಿ ಈಗ ನ್ಯಾಷನಲ್ ಆಯಿತು ಮೇಡಮ್. ಓಕೆ ಓಕೆ ಸರಿ ಮೇಡಮ್, ಅವರೇ ನ್ಯಾಷನಲ್ ಹೈವೇನೇ ಅಂತ ಅನ್ಕೊಳ್ಳಲ್ಲ, ನೀವು ಮಾಡ್ತಾ ಇದ್ದೀರಿ. ನ್ಯಾಷನಲ್ ಹೈವೇ ಮಾಡೋದು ಹೇಳಿ, ಅದಕ್ಕೆ ನೋಟಿಸ್ ಕೊಡ್ತೀವಿ, ಕೆಲಸ ಮಾಡ್ತಾರೆ. ನೇರವಾಗಿ ಬರಲಿ ಹೇಳಿ, ಅದೇ ನೇರವಾಗಿ ಬರಲಿ. ನಾಳೆಯಿಂದ ತೋರ್ಸೋಣ ಅವ್ರಿಗೆ. ಮಾಡಿದ್ರೆ ಮಾಡಿಸಿ, ಇದು ಕೋಟ್ಯಾಂತರ ರೂಪಾಯಿ ಕೆಲಸ. ಹಂಗೆ ನಮ್ಗೆ ಸಮಾಧಾನ. ಜಗಣ್ಣ ಅವ್ರು ಬಿಡಿ, ಆ ವಿಷಯಕ್ಕೆ ಅವ್ರು ಬಂದಿಲ್ಲ, ಅವ್ರು ಮಾತಾಡ್ಕೊಳ್ಳಿ. ಜಗಣ್ಣ ಕೇಳೋದು ಜನರಲ್ ಮಾತಾಡಿದ್ರು, ನೀವು ಕೇಳುತ್ತೆ ಅದೆಲ್ಲ ನೀವು ಹೇಳುದು.
ನೀವು ಕೊಟ್ರಿ ಅಂತ ನಾವೇನು ಮಾಡಿದ್ರೆ ಮೇಕ್ ಕಳಿಸ್ತೀವಿ ಮೇಕ್ ಕಳಿದ್ರೆ ನೀವು ರಾಜೀನಾಮೆ ಕೊಡಿ ಈ ಕೆಲಸದಲ್ಲಿ ಇರಬೇಡಿ ಮೇಕ್ ನೀವು ನಾವು ಹೇಳ್ತಾ ಇರೋದು ಆಯ್ತಪ್ಪ ಮೇಡಮ್ ಈಗ ನಮ್ಮ ಜೊತೆ ನೀವು ಮಾತಾಡಿದ್ರೆ ಸಾಮಾನ್ಯ ರೈತರು ನಿಂತು ಏನು ಮಾಡ್ಕೊತಾರೆ ಏನು ಮಾಡ್ತೀವಿ ಹಂಗಾರೆ ನೀವು ಸಾಮಾನ್ಯ ರೈತರು ಯಾರು ನಿಂತ್ಕೊಳ್ಳಂಗಿಲ್ಲ ಅಲ್ಲ ಬರ ಅವ್ರು ಮಾತಾಡ್ತಾರೆ ಒಂದು ನಿಮಿಷ ಏನ್ರ ನಾವೇ ಕರ್ಕೊಂಡು 20 ಅಡಿ ಅದನ್ನ ಕಟ್ ಮಾಡಿ 2 ಕಡೆನೂ ಕಟ್ ಮಾಡಿ ಮಾಡ್ತಾರ ಮಾಡಿಲ್ಲ ಅವರು ಡ್ರೈಸ್ ಎಲ್ಲ ನಿಲ್ಗಂಡ ಕಟ್ ಮಾಡ್ಬೇಕು ನಾವೇನೋ ಪ್ಲೇಟಾಗಿ ಹೇಳ್ತೀವಿ ಸರಿ ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಸಂಬಳ ಆಯ್ತು ಮೊದಲನೇದು ಮೇಡಮ್ ನಮಗೆ ಮೇಲ್ಪಟ್ಟ ಅಧಿಕಾರಿ ಕರೀರಿ ಅಂತ ಮೇಡಮ್ ಈ ರಸ್ತೆ ಕೆಲಸ ಮಾಡುವಾಗ ಒಂದರಿಂದ ಈ ರಸ್ತೆ ಕೆಲಸ ಮಾಡುವಾಗ ಯಾರು ಮೊದಲನೇದಾಗಿ ನಿಮ್ಮ ಜವಾಬ್ದಾರಿ ನಿಮ್ಮ ರಸ್ತೆ ಯಾವ್ದು ಬಂದಿದೆ ಆ ಜವಾಬ್ದಾರಿ ನಿಮ್ಮ ಕೆಲಸ ಮಾಡಬೇಕು ಮೊದಲನೇದು ಈ ರಸ್ತೆ ಕೆಲಸ ಮಾಡಬೇಕು ಪುರಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ನೆಲ್ಲಿ ಪೈಪ್ ಹೋಗಿದ್ರೆ ಯಾರೂ ಮಾಡ್ತಾರೆ ಅವ್ರು ಇವ್ರ ಮೇಲೆ ಹೇಳಿದ್ರು ಇವ್ರು ಅವ್ರ ಮೇಲೆ ನೋಡಿದ್ರು ಜನನೇ ದುಡ್ಡು ಕೊಟ್ಟು ಮಾಡ್ತಾರೆ ಇವರಂಥ ಕೆಟ್ಟ ನಡವಳಿಕೆ ಇಲ್ಲ ನೀವು ಮಾಡಿಸ್ಕೊಡ್ಬೇಕು ನೀವು ಹೇಳ್ಬೇಕಾದ್ರೆ ನೀವು ಮಾಡಬೇಕು ಪುರಸಭೆಯವರು ನಿಮ್ಗೆ ಅವ್ರ ಜನಗಳು ಅವರೇ ಬಂದು ಅವರೇ ಪೈಪ್ ತಗೊಂಡು ಅವರೇ ದುಡ್ಡು ಕೊಟ್ಟು ಸಾಪ ಹಾಕಿ ಎಲ್ಲ ಹೋಗಿ ಖರ್ಚು ಬಂದು ಹೇಳ್ತಾರೆ ಮೊದಲನೇ ಇನ್ನೊಂದು ಮೇಡಮ್ ಈಗ ನಾವು ಅವತ್ತು ಹೊರಬಂದಾಗ ಹೇಳಿರೋದು 5-6 ಅಂಶ ಇದೆ ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿದ್ದೀವಿ ಮೊದಲನೇದು ಇದು ಆಕ್ಸಿಡೆಂಟ್ ಝೋನ್ ಮೇಡಮ್ ಇದು ಈಗಾಗಲೇ ರಸ್ತೆ ಅಭಿವೃದ್ಧಿ ಆಗೋಕ್ಕೆ ಮುಂಚೆನೇ ಆಯ್ತಾ ಇತ್ತು ಈ ಆಕ್ಸಿಡೆಂಟ್ ಝೋನ್ ಈಗೇನು 4 ಕಡೆ ನೀವು ಅಂಶ ಹಾಕ್ತಿರೋ ಅಥವಾ ಯಾವ ಥರ ಬ್ಯಾರಿಕೇಡ್ಗಳ ಕವರ್ ಮಾಡ್ತೀರೋ ಏನು ಮಾಡ್ತೀರೋ 4 ಕಡೆನೂ 4 ಕಡೆ ಮಾಡ್ತೀವಿ ಶನಿವಾರ ಭಾನುವಾರ ಅಂತೂ ಎರಡನೇದು ಏನು ಮೈಸೂರು ಮಾರ್ಕೆಟ್ ಬರ್ತಾರೆ ಎಲ್ಲ ಸ್ಟ್ರೈಟ್ ಉತ್ತರದ ಗಾಡಿಗಳು ಉಂಟು ಎಲ್ಲ ರಿವರ್ಸ್ ತಿರ್ಸ್ಬೇಕು ಎಲ್ಲ ಜನ ಹೆಲ್ಪ್ ಮಾಡಬೇಕು ಆಟೋದವ್ರು ಹೋಗ್ಬೇಕು ಅಂಗಡಿಯವ್ರು ಬರಬೇಕು ಎಲ್ಲ ಹೆಲ್ಪ್ ಮಾಡಬೇಕು ಆ ಥರ ಆಗೈತೆ ಈ ಒಂದು ಸಣ್ಣ ಬೋರ್ಡ್ ಹಾಕೋದಕ್ಕೂ ಒಂದು ಹೋರಾಟ ಮಾಡಿದ್ರೆ ಆ ಸಣ್ಣ ಬೋರ್ಡ್ ಹಾಕೈತೆ ಅದರಿಂದ ದೊಡ್ಡದಾಗಿ ಮೇಡಮ್ ಮುನ್ಸಿಪಾಲ್ಟಿ ಹೋಗ್ತಾರೋ ಇಲ್ಲ ನೀವೇ ನಿಮ್ಮ ಹಾಕಿ ಮಾಡ್ತೀರೋ ದೊಡ್ಡದಾಗಿ ಬರೋದಾಗಿ ಒಂದು ಬೋರ್ಡ್ ಹಾಕಿ ಮಂಡ್ಯಕ್ಕೆ ದಾರಿ ತುಮಕೂರಿಗೆ ದೊಡ್ಡದೊಂದು ಆರ್ಚ್ ಮಾಡ್ತೀವಿ ಆಮೇಲೆ ಮೂರನೇದು ಪೈಲಟ್ ಸರ್ಕಲ್ ಹತ್ರ ಇತ್ತು ಸರಿ ತಮ್ಮ ಹತ್ರ ನೀವು ಹೇಳಿದ್ರಿ ಅಲ್ಲಿಂದ ಆ ಬಿಲ್ಡಿಂಗ್ ಯಾವುದೂ ಆಗಿರಲಿಲ್ಲ ಪೂರ್ವ ಹೇಳಿ ಮೇಡಮ್ ಅದಕ್ಕೆ ಪುರಸಭೆಯವರು ಅಸೆಸ್ಮೆಂಟ್ ಆಗ್ಬೋದು ಇನ್ನೊಂದು ಖಾತೆ ಆಗ್ಬೋದು ಆಗ್ಬೋದು ಕೂತಿದ್ದಾರೆ ಅಲ್ವಾ ಸುಮ್ಮನೆ ಪರಿಹಾರನ ಕೊಡದೇನೆ ಯಾರು ಯಾವುದೇ ತೆರವಾದ ನೋಡಿ ಹೋಗ್ತದೆ ಹಾಂ ನ್ಯಾಷನಲ್ ಹೈವೇ ಅವೆಲ್ಲ 30 ಕೋಟಿ 40 ಕೋಟಿ ಇದು ಮಾಡ್ತೀವಲ್ವಾ ಅವಾಗ ಇದನ್ನು ಸೇರಿಸ್ಕೋಬೇಕು ಅನ್ನೋ ಅದೇ ಪರಿಹಾರ ಹಿಂಗಾಗಲಿ ಇನ್ನೊಂದಾಗಲಿ ಪರಿಹಾರ ಬೆಂಗಳೂರು ಮೈಸೂರು ಶಾಲೆಗಾರ ರೈತರು ಜಮೀನೆಲ್ಲ ತಗೊಂಡು ಒಂದಿಷ್ಟು 4 ಇದು ನ್ಯಾಷನಲ್ ಹೈವೇ ತಾನೆ ಆ ಥರ ಸೇರಿಸಿ ಅಲ್ಲ ಹೇಳಿದ್ದು ಏನು ಮಾಡ್ತೀವಿ ಈಗ ಇಲ್ಲೇ ಆಕ್ಸಿಡೆಂಟ್ ಝೋನ್ ಇದೇನೋ ವೆಹಿಕಲ್ ನಿಂತದೆ ಇವಾಗ ಪರವಾಗಿಲ್ಲ ಜನ ಈ ಖಾಲಿ ಮಾಡಿದ್ರ ಸರ್ ನಾವು ಹೇಳ್ತಾ ಇರೋದು ಮೇಡಮ್ ಅವರು ಆ ಡಿವೈಡ್
ಎಷ್ಟಾಗೋಗುತ್ತೆ 5 ಲಕ್ಷ ಆಗುತ್ತೆ. ತೆಗೆದಲ್ಲಿ ಹಾಕಿದ್ರೆ ಈ ಕಡೆ ಹೋಗೋಕ್ಕೆ ಅನುಕೂಲ ಆಗುತ್ತೆ, ಆ ಕಡೆನೂ ಅನುಕೂಲ ಆಗುತ್ತೆ. ನಾವು ನಿಮ್ಮ ಗಮನಕ್ಕೆ ಹಾಕ್ಬಿಟ್ಟು ಆಗಲ್ಲ ಅಲ್ವಾ? ಸರಿ ಒಂದು ಕೆಲಸ ಮಾಡಿ, ತೆಗೆದಾಕಿ ಮೇಡಮ್ ಮೇಡಮ್ ಹಂಗಲ್ಲ ಮೇಡಮ್, ಅಲ್ಲಿ ಹೇಳಾಗಿತ್ತು ಒಂದು ವಾರ ಈ ವಿಷಯ ಹೇಳಿದ್ರೆ ನೀವು ಈಗ ಮೇಡಮ್ ಬೇರೆ ಹೊಸ ಕೆಲಸ ಮೇಡಮ್ ನಾವು ಇಲ್ಲಿ ಬಂದು ನಿಮ್ಮ ಹತ್ರ ಏನೋ ಕೊಟ್ಬಿಟ್ಟು ನೀವೇನೋ ಹೋಗಿ ಹೇಳಿಕೆಲ್ಲ ಬಂದಿರೋದು ಬಗೆಹರಿಸೋದು ನಮ್ಗೆ ಗೊತ್ತು. ಎಲ್ಲಿ ಹೇಳ್ತೀರಿ ಮೇಡಮ್? ನಾನೇನು ನೀವೇನಂದ್ರೆ ಗೊತ್ತಾ, ಈಗ ನೀವು ಹೇಳಿರೋದು ನಿಮ್ಮ ಕೈಲೇನೂ ಆಗಲ್ಲ, ಬೇಕು ನೀವು ಹಾಕಿದ್ದೀರಿ, ನೀವು ಯಾಕೆ ಬರ್ಬೇಕಾಗಿತ್ತು ಮೇಡಮ್? ಎಲ್ಲರೂ ಕತೆ ಹೇಳ್ಕೊಳ್ತೀವಿ ಪರಿಹಾರ ಇಲ್ಲ ಮಾಡಿಕ್ಕೆ ಏನು ಮಾಡಬೇಕು ನೀವು ಮಾಡಿ ನಾವು ಕೂಲಾಗಿ ಎಲ್ಲರೂ ಕೇಳ್ತೀವಿ. ಅವತ್ತು ಸಿಸಿದು ಎಣ್ಣೆ ಇಟ್ಕೊಂಡು ಸ್ಟ್ರೈಕ್ ಆಯ್ತು ತಾಳೆ 5 ಬಂದು ನಿಮಿಷ 5